ಮತ್ತೊಂದು ಕಡೆ ಓ ಪನ್ನೀರಸೆಲ್ವಂ ಆಪ್ತ ಜಿ ರಾಮಚಂದ್ರನ್ ಅವರನ್ನ ವಜಾ ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಎಐಎಡಿಎಂಕೆ ಪಕ್ಷದಿಂದ ಜಿ ರಾಮಚಂದ್ರನ್ ಅವರನ್ನ ವಜಾ ಮಾಡಲಾಗಿದೆ. ಜಿ ರಾಮಚಂದ್ರನ್ ಓ ಪನ್ನೀರಸೆಲ್ವಂ ಅವರ ಆಪ್ತ ಅವರನ್ನ ಈಗ ಪಕ್ಷದಿಂದ ವಜಾ ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ ಪನ್ನೀರಸೆಲ್ವಂಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಶಶಿಕಲಾ. ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ನಟರಾಜನ್ ಈಗ ಆದೇಶವನ್ನ ಹೊರಡಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗಾದ್ರೆ ಯಾಕೆ ವಜಾ ಮಾಡಿದ್ದಾರೆ ಜಿ ರಾಮಚಂದ್ರನ್ ಅವರನ್ನ ಅನ್ನುವಂಥದ್ದನ್ನ ನೋಡೋದಾದ್ರೆ ಅಲ್ಲಿ ಕೊಟ್ಟಿರುವಂತಹ ಕಾರಣ ಅಂತಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಅಡಿ ಅವರನ್ನ ವಜಾ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಎಐಎಡಿಎಂಕೆ ಪಕ್ಷದ ಐಟಿ ವಿಭಾಗದ ಕಾರ್ಯದರ್ಶಿ ಕೂಡ ಹೌದು. ಜಿ ರಾಮಚಂದ್ರನ್ ಐಟಿ ವಿಭಾಗದ ಕಾರ್ಯದರ್ಶಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಹಾಗೆ ಐಟಿ ವಿಭಾಗದ ಕಾರ್ಯದರ್ಶಿಯಾಗಿ ಜಯಲಲಿತಾ ಅವರು ಹಿಂದೆ ರಾಮಚಂದ್ರನ್ ಅವರನ್ನ ನೇಮಿಸಿದ್ರು. ಜಯ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ರಾಮಚಂದ್ರನ್ ಅವರ ನೇಮಕ ಆಗಿತ್ತು. ಈಗ ಓ ಪನ್ನೀರಸೆಲ್ವಂ ಅವರಿಗೆ ಆಪ್ತರಾಗಿದ್ರು ಕೂಡ ಜಿ ರಾಮಚಂದ್ರನ್ ಈಗ ಅವರನ್ನ ಪಕ್ಷದಿಂದ ವಜಾ ಮಾಡಲಾಗಿದೆ ಎಐಎಡಿಎಂಕೆ ಇಂದ ಅಂತ ಹೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ ಪನ್ನೀರಸೆಲ್ವಂ ಅವರ ಆಪ್ತರಿಗೆ ಅಥವಾ ಅವರ ಪರವಾಗಿ ಯಾರಾದ್ರೂ ಹೆಜ್ಜೆಯನ್ನ ಇಟ್ರೆ ಅವರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೆ ಪಕ್ಷ ಅನ್ನುವಂಥದ್ದನ್ನ ಶಶಿಕಲಾ ನಟರಾಜನ್ ಜಿ ರಾಮಚಂದ್ರನ್ ಅವರನ್ನ ವಜಾ ಮಾಡುವ ಮುಖಾಂತರವಾಗಿ ಒಂದು ಮೆಸೇಜ್ ಕೊಡುವಂತಹ ಪ್ರಯತ್ನ ಆಗಿದೆ ಅಂತಾನೂ ಕೂಡ ಇಲ್ಲಿ ಇದನ್ನು ವಿಶ್ಲೇಷಿಸಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಟ್ಟಿರುವ. ರಮೇಶ್, ಈಗ ಒಂದು ಕಡೆ ಜಿ ರಾಮಚಂದ್ರನ್ ಅವರ ವಜಾ, ಮತ್ತೊಂದು ಕಡೆ ತಮ್ಮ ಪರವಾಗಿರುವಂತವರ ಜೊತೆಗೆ ಒಂದು ಗೌಪ್ಯ ಸ್ಥಳಕ್ಕೆ ತೆರಳುವಂತಹ ಕಾರ್ಯ. ಸೊ ಹೆಜ್ಜೆ ಹೆಜ್ಜೆಗೂ ಇಲ್ಲೂ ಬಹಳ ಮುತುವರ್ಜಿಯಿಂದ ಪನ್ನೀರಸೆಲ್ವಂ ಅವರ ವಿರುದ್ಧದ ಕಾರ್ಯ ನಡೀತಾ ಇದೆ ಅನ್ಸುತ್ತೆ ಶಶಿಕಲಾ ಅವರಿಂದ. ಜೊತೆಗೆ ಒಂದು ಮೆಸೇಜ್ ಕೂಡ ಫಾರ್ವರ್ಡ್ ಆಗಿದೆ ಅನ್ಸುತ್ತೆ ಅವರ ಆಪ್ತರಿಗೆ. ಹಲೋ ರಮೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಹೇಳಿ ಹೇಳಿ. ರಮೇಶ್, ಈಗ ಒಂದು ಕಡೆ ರಾಮಚಂದ್ರನ್ ಅವರನ್ನ ವಜಾ, ಮತ್ತೊಂದು ಕಡೆ ಪಕ್ಷದ ತನ್ನ ಪರವಾಗಿರುವಂತಹ ಶಾಸಕರನ್ನ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗೋ ಮುಖಾಂತರ ಒಂದೊಂದೇ ಮೆಸೇಜ್ ಅನ್ನ ಇಲ್ಲಿ ಓ ಪನ್ನೀರಸೆಲ್ವಂ ಅವರ ಪರವಾಗಿರೋರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಶಶಿಕಲಾ ನಟರಾಜನ್ ಅವರು. ಅವರ ಜೊತೆಗಿದ್ರೆ ನಿಮ್ಮ ವಿರುದ್ಧ ಕ್ರಮ ಖಂಡಿತ ಅನ್ನುವಂತಹ ರೀತಿಲಿ. ಹೌದು ಮಲ್ತೇಶ್, ಇದು ಸಾಮಾನ್ಯವಾಗಿ ಬಂಡಾಯ ಅನ್ನೋದು ಒಂದು ಪಕ್ಷದಲ್ಲಿ ಬಂದಾಗ ಆ ಸಂದರ್ಭದಲ್ಲಿ ಒಂದು ಪಕ್ಷವನ್ನ ಕಾಪಾಡೋದಕ್ಕೆ ಪಕ್ಷದ ಶಾಸಕರುಗಳನ್ನ ತಮ್ಮ ಬಳಿಯೇ ಇಟ್ಕೊಳ್ಳೋದಕ್ಕೋಸ್ಕರ ಒಂದೊಂದಾದ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪಕ್ಷದ ನಾಯಕರುಗಳು ಈ ರೀತಿಯ ಕ್ರಮ ಕೈಗೊಳ್ಳೋದು ಸಹಜವಾಗಿ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲೇ ಶಶಿಕಲಾ ಅವರು ಈಗ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಏನು ಇವತ್ತು ಅವರ ಶಾಸಕರ ಒಂದು ಸಭೆಗೆ ಬಂದಂತ ಎಲ್ಲ 90 MLAಗಳು ಯಾರು ಚೆದರಬಾರ್ದು, ಅವರ ಮನಸ್ಸನ್ನ ಯಾರು ಕೂಡ ಕೆಡಿಸಬಾರ್ದು, ಅವರು ಪನ್ನೀರಸೆಲ್ವಂ ಅವರ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಶಾಸಕರುಗಳನ್ನೆಲ್ಲವರನ್ನು ಕೂಡ ಒಂದು ಗೌಪ್ಯ ಸ್ಥಳಕ್ಕೆ ಸ್ಥಳಾಂತರಿಸುವ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. 90 ಮಂದಿ ಶಾಸಕರನ್ನ ಕೂಡ 30 ಮಂದಿಗೆ ಒಬ್ಬೊಬ್ಬ ಮಂತ್ರಿಗಳ ಒಂದು ತಂಡವನ್ನ ಹಾಕಿರ್ತಕ್ಕಂಥದ್ದು. ಎಲ್ಲ 30 ಮಂದಿ ತಂಡವನ್ನ ಮಂತ್ರಿಗಳು ಲೀಡ್ ಮಾಡ್ತಾರೆ. ಶಾಸಕರುಗಳನ್ನ ಮಂತ್ರಿಗಳು ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ, ತಮ್ಮ ಒಂದು ಸುಪರ್ದೆಯಲ್ಲಿ ಇಟ್ಕೊಂಡು ಅವರನ್ನ ಗೈಡ್ ಮಾಡ್ಕೊಂಡಿರ್ತಾರೆ. ಇವೇನು ನೆಕ್ಸ್ಟ್ ಮೆಜಾರಿಟಿ ಪ್ರೂವ್ ಮಾಡೋವರೆಗೂ ಇಲ್ಲ ಇವರು ಪ್ರಮಾಣ ವಚನ ಸ್ವೀಕರಿಸಿ ನೆಕ್ಸ್ಟ್ ಏನೆಲ್ಲ ಪ್ರೋಗ್ರೆಸ್ ಆಗುತ್ತೆ ಅದಕ್ಕೆ ತಕ್ಕಂತೆ ಅದಕ್ಕೋಸ್ಕರ ಈಗ ಏನು ರಾಜ್ಯಪಾಲರು ಬರಬೇಕು, ರಾಜ್ಯಪಾಲರು ಬಂದ ನಂತರದಲ್ಲಿ ಅವರನ್ನ ಒಂದು ರಾಜ್ಯಪಾಲರ ಮುಂದೆ ಪರೇಡ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಶಾಸಕರುಗಳು ಇಂಡಿಪೆಂಡೆಂಟ್ ಆಗಿದ್ರೆ, ಅವರ ಬೇರೆ ಬೇರೆ ಕಡೆಗಳಲ್ಲಿದ್ರೆ ಅವ್ರನ್ನ ಅಪಹರಿಸೋದು ಇಲ್ಲ ಬೇರೆ ರೀತಿಯ ಒಂದು ಅವರ ಮನಸ್ಸನ್ನ ಕೆಡಿಸುವಂಥದ್ದು ಇಲ್ಲ ಬಂಡಾಯಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಈ ತರದ ಕೆಲಸ ಆಗ್ಬೋದು ಅನ್ನೋದನ್ನ ಆ ತರದ ಕಾರ್ಯಗಳನ್ನ ತಡೆಯೋದಕ್ಕೋಸ್ಕರ ಈ ರೀತಿಯ ಕ್ರಮಗಳನ್ನ ಡಿಎಂಕೆ ಅವರು ಈಗ ಕೈಗೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಶಾಸಕರುಗಳನ್ನೆಲ್ಲವನ್ನ ಕೂಡ ಒಂದು ಗೌಪ್ಯ ಸ್ಥಳ ಅಂತಲೇ ಒಂದು ರೆಸಾರ್ಟ್ ನಲ್ಲಿ ಎಲ್ಲರನ್ನು ಕೂಡ ಒಂದೇ ಕಡೆ ಇರಿಸ್ಕೊಳ್ಳುವಂಥದ್ದು. ಎಲ್ಲರೂ ಒಂದೇ ಕಡೆ ಇದ್ರೆ ಯಾವುದೇ ರೀತಿಯ ತೊಂದರೆಗಳ ಒಳಗಾಗದೆ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯ ಒಂದು ಕ್ರಮಕ್ಕೆ ಮುಂದಾಗಿ ಆಗಿದೆ. ಓಕೆ, ಥ್ಯಾಂಕ್ ಯು ರಮೇಶ್.